Hi everyone. In this lecture, let's study how to use pointers with string, with arrays, and with functions. So before that, welcome to our channel Ved IQ classes. And if you have not subscribed to our channel, please subscribe to it. So the first concept is pointers with arrays. ಸೊ ಇಲ್ಲಿ ಯಾವ ರೀತಿ ನಾವು ಪಾಯಿಂಟರ್ಸ್ ನ ಯೂಸ್ ಮಾಡಿಕೊಂಡು ಅರೇಸ್ ನ ಆಕ್ಸೆಸ್ ಮಾಡಬಹುದು ಅಂತ ನೋಡೋಣ. ಲೆಟ್ಸ್ ಸಿ ಇಟ್ ಥ್ರೂ an example program. The program is about to compute the sum of all the elements stored in an array using the pointer. ಸೊ ಅರೇಲಿ ನಾವು ಸರ್ಟೈನ್ ನಂಬರ್ ಆಫ್ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತಿದೀವಿ ಅಂಡ್ ಯೂಸಿಂಗ್ ಪಾಯಿಂಟರ್ಸ್ ವಿ ವಿಲ್ ಆಕ್ಸೆಸ್ ಈಚ್ ಎಲಿಮೆಂಟ್ ಅಂಡ್ ದೆನ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಅರೇ. ಸೊ ಫಸ್ಟ್ ಏನ್ ಮಾಡ್ತಿದೀವಿ, ವಿ ಆರ್ ಡಿಕ್ಲೇರಿಂಗ್ an array of size 100 and next n ಅಂತ ಒಂದು ವೇರಿಯೇಬಲ್ ಕನ್ಸಿಡರ್ ಮಾಡಿದೀವಿ and then we have a pointer star ptr. ಅದಾದ್ಮೇಲೆ we are having variable sum to store the final result sum. ಓಕೆನಾ? ಸೊ ಅರೇ ತಗೊಂಡಿದೀವಿ ಅಂಡ್ ಪಾಯಿಂಟರ್ ಇದೆ, ಈ ಪಾಯಿಂಟರ್ ನ ಇನ್ನೂ ನಾವು ಇನಿಷಿಯಲೈಸ್ ಮಾಡಿಲ್ಲ. ನಾವು we are asking the user to give the input for the number of elements. Array size 100 ಇದೆ ಅಂದ್ರೆ we can't take 100 inputs, correct? So user ಗೆ ಬಿಡ್ತಿದೀವಿ. Let's assume the input as 4. So n ಅಲ್ಲಿ now 4 is stored. Next, enter percentage d elements. That is 4 elements. Percentage d ಜಾಗಕ್ಕೆ we are mapped it with n. So 4 elements input ತಗೊಳ್ತಿದೀವಿ. We are using the for loop to take the input for array. So 4 vacant spaces ಇದೆ ಅರೇಲಿ and now using the for loop each index ಗೆ ಒಂದೊಂದು ವ್ಯಾಲ್ಯೂನ ಇನ್ಪುಟ್ ತಗೊಳ್ತೀವಿ. ಸೊ ದಟ್ ಈಸ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಅರೇ ಆಫ್ ಐ ಅಂತಿದೆ. ಸೊ ಐ 0 ಇದ್ದಾಗ ಇಟ್ ವಿಲ್ ಟೇಕ್ ದ ಇನ್ಪುಟ್ ಫಾರ್ 0. ಐ ಇನ್ಕ್ರಿಮೆಂಟ್ ಆಯ್ತು 1 ಆದಾಗ ಇಟ್ ವಿಲ್ ಟೇಕ್ ಇನ್ಪುಟ್ ಫಾರ್ ಇಂಡೆಕ್ಸ್ 1 ಅಂಡ್ ದೆನ್ 2 ಇದ್ದಾಗ ಇಟ್ ವಿಲ್ ಟೇಕ್ ಇನ್ಪುಟ್ ಫಾರ್ ಇಂಡೆಕ್ಸ್ 2 and 3 ಇದ್ದಾಗ input for the index 3. So let's assume the input as 1, 2, 3 and 4. Okay. So next step ಅಲ್ಲಿ we are initializing the pointer here. ಸ್ಟಾರ್ಟಿಂಗ್ ಜಸ್ಟ್ ಸ್ಟಾರ್ ptr ಅಂತ ಡಿಕ್ಲೇರ್ ಮಾಡಿದ್ವಿ. ಈ ಪಾಯಿಂಟರ್ ಏನಿದೆ ಅದು ಯಾವ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಮ್ಯಾಪ್ ಆಗ್ಬೇಕು ಅದೇನು ಹೇಳಿರ್ಲಿಲ್ಲ. ಸೊ ನಾವು ವಿ ಆರ್ ಇನಿಷಿಯಲೈಸಿಂಗ್ ಇಟ್ ಟು ದ ಅರೇ. ಸೊ ಅರೇಗೆ ಇನಿಷಿಯಲೈಸ್ ಮಾಡ್ತಿದೀವಿ ಅಂದ್ರೆ ಏನಾಗುತ್ತೆ, ದಿಸ್ ವಾಸ್ ದ ಅರೇ. ಸೊ ಈ ರೀತಿ ಅರೇ ಕನ್ಸಿಡರ್ ಮಾಡಿದ್ವಿ. ನಾವು ವಿ ಆರ್ ಮೇಕಿಂಗ್ ದ ಪಾಯಿಂಟರ್ ಟು ಪಾಯಿಂಟ್ ಟು ದ ಅರೇ. ಸೊ ಅರೇಕ್ ಪಾಯಿಂಟ್ ಆದಾಗ ಏನಾಗುತ್ತೆ, ದಿಸ್ ಇಸ್ ದ ಥಿಂಗ್, ಬಟ್ ದಿಸ್ ಪಾಯಿಂಟರ್ ಇಸ್ ಪಾಯಿಂಟಿಂಗ್ ಟು ದ ಬೇಸ್ ಅಡ್ರೆಸ್. ಬೇಸ್ ಅಡ್ರೆಸ್ ಏನ್ ಅಸ್ಯೂಮ್ ಮಾಡಿದೀವಿ ಆ ಬೇಸ್ ಅಡ್ರೆಸ್ಗೆ ಪಾಯಿಂಟ್ ಮಾಡ್ತಿದೆ ಈಗ. ಗಾಟ್ ಇಟ್? ಸೊ ನಾವು ಫಾರ್ ಲೂಪ್ ಯೂಸ್ ಮಾಡ್ತಿದೀವಿ ಟು ಕ್ಯಾಲ್ಕುಲೇಟ್ ದ ಸಮ್. ಈಚ್ ಇಂಡಿವಿಜುವಲ್ ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕು ಅಂಡ್ ದೆನ್ ವಿ ವಿಲ್ ಆಡ್ ಇಟ್ ಟು ದ ಸಮ್. ಗಾಟ್ ಇಟ್? ಸೊ ಫಾರ್ ಲೂಪ್ ತಗೊಂಡ್ವಿ. ಫಾರ್ ಲೂಪ್ ಅಲ್ಲಿ ಐ ಈಕ್ವಲ್ಸ್ ಟು 0 ಇನಿಷಿಯಲೈಸ್ ಮಾಡಿದೀವಿ ಅಂಡ್ ದೆನ್ see here we can't take it, this is wrong. I equals to 0, I less than n and then we have I plus plus. So I less than n in the sense I less than 4. I plus plus ಅಂದ್ರೆ after each iteration I increment ಆಗ್ತಾ ಹೋಗುತ್ತೆ. So now sum initially 0 ಇದೆ and then plus equals to ಅಂದ್ರೆ this is the shorthand operator for addition. This is nothing but sum equals to sum plus star ptr. ಇದನ್ನ ನಾವು ಯೂಸಿಂಗ್ ದ ಶಾರ್ಟ್ ಹ್ಯಾಂಡ್ ಆಪರೇಟರ್ ಈ ತರ ಬರ್ದಿದೀವಿ. ನೆಕ್ಸ್ಟ್ ಪಾಯಿಂಟರ್ ಇಸ್ ಬೀಂಗ್ ಇನ್ಕ್ರಿಮೆಂಟೆಡ್ ಆಫ್ಟರ್ ಈಚ್ ಇಟರೇಷನ್. ಸೊ ಲೆಟ್ಸ್ ಸಿ ದ ಇಟರೇಷನ್ಸ್. ನಾವು ಇನಿಷಿಯಲಿ ಐ 0 ಇರುತ್ತೆ. ಸೊ 0 ಲೆಸ್ ದ್ಯಾನ್ 4, ಎಸ್ ದಿಸ್ ಇಸ್ ಟ್ರೂ. ಸೊ ಸಮ್ ಏನಾಗುತ್ತೆ, ಸಮ್ ವಿಲ್ ಬಿ ಈಕ್ವಲ್ಸ್ ಟು ಇನಿಷಿಯಲ್ ವ್ಯಾಲ್ಯೂ ಆಫ್ ಸಮ್ ಇಸ್ ನಥಿಂಗ್ ಬಟ್ 0 ಪ್ಲಸ್ ಪಾಯಿಂಟರ್ ಜಸ್ಟ್ ptr ತಗೊಂಡಿಲ್ಲ. ಜಸ್ಟ್ ptr ಇನ್ ದ ಸೆನ್ಸ್ ಅಡ್ರೆಸ್ ಬರುತ್ತೆ. ಬಟ್ ವಿ ಹ್ಯಾವ್ ಕನ್ಸಿಡರ್ಡ್ ಸ್ಟಾರ್ ptr. ಸ್ಟಾರ್ ptr ಅಂದ್ರೆ ಇಟ್ ವಿಲ್ ಗೋ ಟು ದ ಅಡ್ರೆಸ್. ಆ ಅಡ್ರೆಸ್ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಅದನ್ನ ಆಕ್ಸೆಸ್ ಮಾಡುತ್ತೆ. ಸೊ ಅಡ್ರೆಸ್ ಫಸ್ಟ್ ಬೇಸ್ ಅಡ್ರೆಸ್ ಯಾವ್ದಿದೆ, ದಿಸ್ ವಾಸ್ ದ ಬೇಸ್ ಅಡ್ರೆಸ್. 0ಗೆ ಇಂಡೆಕ್ಸ್ ಪಾಯಿಂಟ್ ಮಾಡ್ತಿರುತ್ತೆ. ಸೊ ಹಿಯರ್ ವಿ ಹ್ಯಾವ್ ದ ವ್ಯಾಲ್ಯೂ 1. ಸೊ ಎಸ್ ಪ್ಲಸ್ 0 ಪ್ಲಸ್ 1 ವಿಚ್ ಇಸ್ 1. ಸೊ ಫಸ್ಟ್ ಇಟರೇಷನ್ ಅಲ್ಲಿ ಸಮ್ 1 ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟರ್ ಈಸ್ ಇನ್ಕ್ರಿಮೆಂಟೆಡ್. ptr ಇನ್ಕ್ರಿಮೆಂಟ್ ಆಗ್ತಿರೋದು ಸ್ಟಾರ್ ptr ಅಲ್ಲ.
ಗಾಟ್ ಇಟ್. ಸ್ಟಾರ್ PTR ಇನ್ಕ್ರಿಮೆಂಟ್ ಆಗ್ತಿದ್ರೆ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ 2 ಅಂತ ಅಪ್ಡೇಟ್ ಆಗ್ತಿತ್ತು. ಬಟ್ ಹಿಯರ್ ವಿ ಆರ್ ಇನ್ಕ್ರಿಮೆಂಟಿಂಗ್ PTR ಪ್ಲಸ್ ಪ್ಲಸ್. ಸೊ PTR ಪ್ಲಸ್ ಪ್ಲಸ್ ಅಂದ್ರೆ ದಿಸ್ ಪಾಯಿಂಟರ್ ಇಟ್ ಬೇಸ್ ಅಡ್ರೆಸ್ ಇಂದ ಏನಾಗುತ್ತೆ, ನೆಕ್ಸ್ಟ್ ಅಡ್ರೆಸ್ ಏನಿದೆ ಅದೇ ಇದು ಸೆಕೆಂಡ್ ಅಡ್ರೆಸ್ ದಟ್ ಈಸ್ ಇಂಡೆಕ್ಸ್ 1, ಆ ಇಂಡೆಕ್ಸ್ 1 ಗೆ ಮೂವ್ ಆಗುತ್ತೆ. ಗಾಟ್ ಇಟ್. ಸೊ ಇದು ಯಾವ ರೀತಿ ಆಗುತ್ತೆ ಅಂದ್ರೆ, ಇಂಟೀಜರ್ದು ಮೆಮೊರಿ ಸೈಜ್ ದಿಸ್ ವಿಲ್ ಬಿ ಸೇಮ್ ಫಾರ್ ಆಲ್ ದ ಇಂಟೀಜರ್ ವೇರಿಯೇಬಲ್ಸ್. ಕರೆಕ್ಟ್ ತಾನೆ? ಸಿನ್ಸ್ ಅರೇ ವಿ ಹ್ಯಾವ್ ಡಿಕ್ಲೇರ್ಡ್ ಇಟ್ ಆಸ್ ಇಂಟ್, ಸೊ ಇಲ್ಲಿ ಸ್ಟೋರ್ ಆಗಿರೋ ಎಲ್ಲಾ ವ್ಯಾಲ್ಯೂಸ್ ಇಂಟೀಜರ್ ಇರುತ್ತೆ. ಸೊ ಇವಾಗ ಫಸ್ಟ್ ವೇರಿಯೇಬಲ್ಗೆ 2 ಬೈಟ್ಸ್ ಆಫ್ ಡೇಟಾ ಫಸ್ಟ್ ಇಂಡೆಕ್ಸ್ ಸ್ಟೋರ್ ಮಾಡ್ಕೊಳ್ತಿದೆ ಅಂದ್ರೆ ಸೆಕೆಂಡ್ ಇಂಡೆಕ್ಸ್ ಕೂಡ 2 ಬೈಟ್ಸ್ ಆಫ್ ಡೇಟಾ ಸ್ಟೋರ್ ಮಾಡಿರುತ್ತೆ. ಕರೆಕ್ಟ್. ಸೊ ಇದೆರಡರ ಮಧ್ಯೆ ಅಡ್ರೆಸ್ ವೇರಿಯೇಷನ್ ಏನಿರುತ್ತೆ ದಟ್ ವಿಲ್ ಬಿ 2 ಬೈಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ 1000 ಅಂದ್ರೆ ಇಲ್ಲಿಗೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಸಮ್ 1008 ಅಥವಾ 1016. ಈ ಇನ್ಕ್ರಿಮೆಂಟ್ ಏನಿದೆ ದ ಡಿಫರೆನ್ಸ್ ಬಿಟ್ವೀನ್ ಸೆಕೆಂಡ್ ಅಡ್ರೆಸ್ ಅಂಡ್ ದ ಫಸ್ಟ್ ಅಡ್ರೆಸ್ ದಟ್ ವಿಲ್ ಬಿ ಕಾನ್ಸ್ಟೆಂಟ್. ಕರೆಕ್ಟ್. ಸೊ ಆ ಲಾಜಿಕ್ ಯೂಸ್ ಮಾಡ್ಕೊಂಡು ವಿ ಆರ್ ಇನ್ಕ್ರಿಮೆಂಟಿಂಗ್ ದ ಪಾಯಿಂಟರ್. ಸೊ ಇವಾಗ ಪಾಯಿಂಟರ್ ಇನ್ಕ್ರಿಮೆಂಟ್ ಆಯ್ತು ಅಂದ್ರೆ ಏನಾಗುತ್ತೆ, ದಟ್ ವಿಲ್ ಮೂವ್ ಟು ದ ಸೆಕೆಂಡ್ ಇಂಡೆಕ್ಸ್ ದಟ್ ಈಸ್ 1. ಸೊ ನಾವು I is also incremented. 1 ಇದೆ, 1 less than 4. This is true. Sum will be equal to what? Updated value 1 ಇದೆ, so 1 plus. Again star PTR. So pointer previously increment ಆಗಿದ್ರಿಂದ ಏನಾಗಿತ್ತು, it is pointing to index 1. Index 1 ಅಲ್ಲಿ ಏನ್ ಸ್ಟೋರ್ ಆಗಿದೆ, it is 2. So it will take the value 2 and it will give the sum as 3. Next ತಿರ್ಗಾ ಇನ್ಕ್ರಿಮೆಂಟ್ ಆಗ್ತಿದೆ ಪಾಯಿಂಟರ್. ಸೊ ಪಾಯಿಂಟರ್ ಇನ್ಕ್ರಿಮೆಂಟ್ ಆದಾಗ it will move to the index 2 now. ಅಡ್ರೆಸ್ ಇಂಡೆಕ್ಸ್ 2 ಏನಿದೆ ಅದನ್ನ ಆಕ್ಸೆಸ್ ಮಾಡ್ಕೊಂಡಿರುತ್ತೆ. ಸೊ I is 2, 2 less than 4. This is true. ನೆಕ್ಸ್ಟ್ ಏನಾಗುತ್ತೆ, ಸಮ್ is being calculated. ಸಮ್ ಈಕ್ವಲ್ಸ್ ಟು 3 ಪ್ಲಸ್ ಸ್ಟಾರ್ PTR ಅಂದ್ರೆ ಈ ಇಂಡೆಕ್ಸ್ 2 ಅಡ್ರೆಸ್ ಏನಿದೆ ಈ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ ದಟ್ ಈಸ್ 3. ಸೊ 3 plus 3 it will give the sum as 6. Again ತಿರ್ಗಾ ಇನ್ಕ್ರಿಮೆಂಟ್ ಆಗುತ್ತೆ. I is incremented as well as pointer also. So pointer increment ಆದಾಗ ಅಡ್ರೆಸ್ ಥರ್ಡ್ ಇಂಡೆಕ್ಸ್ ತಗೊಳುತ್ತೆ. And next 3 equals to 3 less than 4. This is also true. So the sum is calculated as 6 plus. So third index address ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ that is 4. This is 10. So this will be the final sum. ನೆಕ್ಸ್ಟ್ ತಿರ್ಗಾ I ಇನ್ಕ್ರಿಮೆಂಟ್ ಆದಾಗ ಏನಾಗಿರುತ್ತೆ, ದಟ್ ಈಸ್ 4 less than 4 ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಹಿಯರ್ ದ ಪ್ರೋಗ್ರಾಮ್ ವಿಲ್ ಟರ್ಮಿನೇಟ್, ಅಂದ್ರೆ ಲೂಪ್ ಟರ್ಮಿನೇಟ್ ಆಗುತ್ತೆ ಅಂಡ್ ದೆನ್ ಇಟ್ ವಿಲ್ ಪ್ರಿಂಟ್ ದ ಸ್ಟೇಟ್ಮೆಂಟ್ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ %d. ಗಾಟ್ ಇಟ್. ಸೊ ಇಲ್ಲೇನ್ ಮಾಡ್ತಿದೀವಿ, ಯೂಸಿಂಗ್ ದ ಇನ್ಕ್ರಿಮೆಂಟ್ ಆಪರೇಟರ್ ವಿ ಆರ್ ಆಕ್ಸೆಸಿಂಗ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಅರೇ. So array, if we are using the pointer, it will be pointing to the base address and then it will access other elements using that data type. Data type basis ಮೇಲೆ ಎಷ್ಟು amount of memory allocate ಆಗಿರುತ್ತೆ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ ಕಂಪೈಲರ್ and it will move on using that constant number. Now let's see the output. Let's run this and see the output. So this is the program. So number of elements, let's give this as 4. Enter the elements ಕೇಳ್ತಿದೆ, ಸೇಮ್ ಇನ್ಪುಟ್ ಕೊಡೋಣ 1, 2, 3 and 4. See the sum of all the elements, it is giving us 10. Now let's go to the next concept, that is pointers with string. See pointers with string use ಮಾಡುವಾಗ remember one thing, ಇದನ್ನ ರಿಪೀಟೆಡ್ ಆಗಿ ಹೇಳ್ತಿದ್ದೀನಿ, that is string is nothing but character array. Character array ending with /0. Correct. ಸೊ ಇಲ್ಲೂ ಕೂಡ ವೆನ್ ವಿ ಆರ್ ಯೂಸಿಂಗ್ ಸ್ಟ್ರಿಂಗ್ಸ್ ಏನಾಗುತ್ತೆ, ಪಾಯಿಂಟರ್ ನ ಪಾಯಿಂಟ್ ಮಾಡ್ತಿದೀವಿ ಅಂದ್ರೆ ಬೇಸ್ ಅಡ್ರೆಸ್ ಆಫ್ ಫಸ್ಟ್ ಕ್ಯಾರೆಕ್ಟರ್ ಸ್ಟೋರ್ ಆಗುತ್ತೆ. ಗಾಟ್ ಇಟ್. ಸೊ ನಾವು ಕ್ಯಾರ್ ಸ್ಟ್ರಿಂಗ್ ತಗೊಂಡಿದೀವಿ ಆಸ್ ಅನ್ ಅರೇ, ವಿ ಆರ್ ಸ್ಟೋರಿಂಗ್ ದ ಲೆಟರ್ ಕಂಪ್ಯೂಟ್. ಇಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ಫೈಂಡಿಂಗ್ ದ ಲೆಂತ್ ಯೂಸಿಂಗ್ ದ ಪಾಯಿಂಟರ್, ದಟ್ಸ್ ಇಟ್. ಸೊ ಕಂಪ್ಯೂಟರ್ ವರ್ಡ್ ತಗೊಂಡ್ವಿ. ನೆಕ್ಸ್ಟ್ ಪಾಯಿಂಟರ್ ನ ಕನ್ಸಿಡರ್ ಮಾಡ್ತಿದೀವಿ ಅಂಡ್ ವಿ ಆರ್ ಮೇಕಿಂಗ್ ದ ಪಾಯಿಂಟರ್ PTR ಟು ಪಾಯಿಂಟ್ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಏನಿದೆ ಈ ಸ್ಟ್ರಿಂಗಿಗೆ ಬೇಸ್ ಅಡ್ರೆಸ್ಗೆ ವಿ ಆರ್ ಮೇಕಿಂಗ್ ದ ಪಾಯಿಂಟರ್ ಟು ಪಾಯಿಂಟ್ ದಟ್. ನೆಕ್ಸ್ಟ್ ಲೆಂತ್ ಅಂತ ವೇರಿಯೇಬಲ್ ತಗೊಂಡ್ವಿ ಅಂಡ್ ದಟ್ ಈಸ್ ಇನಿಷಿಯಲೈಸ್ಡ್ ಟು 0.
ಸೊ ನೆಕ್ಸ್ಟ್ ವೈಲ್ ಲೂಪ್ ತಗೊಳ್ತಿದೀವಿ. ಹಿಯರ್ ವಿ ಆರ್ ಆಕ್ಸೆಸಿಂಗ್ ಸ್ಟ್ರಿಂಗ್ ಯೂಸಿಂಗ್ ದ ಪಾಯಿಂಟರ್. ಗೊತ್ತಾಗ್ತಿದ್ಯಾ? ಸೊ ದ ಸ್ಟ್ರಿಂಗ್ ಈಸ್, ಸೊ ಈ ತರ ಸ್ಟ್ರಿಂಗ್ ಸ್ಟೋರ್ ಆಗಿದೆ. ದಿಸ್ ಇಸ್ /0. ನಾವು ಪಾಯಿಂಟರ್ is pointing to the base address. ಇಲ್ಲಿದೆ ಪಾಯಿಂಟರ್. ಸೊ ಇನಿಷಿಯಲಿ $ptr ನಾಟ್ ಈಕ್ವಲ್ ಟು ನಲ್ ಕ್ಯಾರೆಕ್ಟರ್ ಅಂತ ಚೆಕ್ ಮಾಡ್ತೀವಿ. ದಿಸ್ ಇಸ್ ದ ಬೇಸಿಕ್ ಕಂಡೀಷನ್. ನಾವು ಯಾವಾಗೆಲ್ಲ ಸ್ಟ್ರಿಂಗ್ ಟ್ರಾವರ್ಸಲ್ ಮಾಡ್ತಿದೀವಿ ಅಥವಾ ಸ್ಟ್ರಿಂಗ್ ರೀಡ್ ಮಾಡ್ತಿದೀವಿ ಅಂದ್ರೆ ದಿಸ್ ಈಸ್ ಹೌ ವಿ ವಿಲ್ ರೀಡ್ ದ ಸ್ಟ್ರಿಂಗ್. ಸೊ $ptr ಇನ್ ದ ಸೆನ್ಸ್ ಪಾಯಿಂಟರ್ ಅಡ್ರೆಸ್ ಏನಿದೆ, ಈ ಬೇಸ್ ಅಡ್ರೆಸ್, ಅದ್ರಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ, ದಟ್ ಈಸ್ ಸಿ. ಸೊ ಸಿ ನಾಟ್ ಈಕ್ವಲ್ ಟು ದ ನಲ್. ಎಸ್, ದಿಸ್ ಇಸ್ ಟ್ರೂ. ಸೊ ಏನಾಗುತ್ತೆ, ಲೆಂತ್ ವಿಲ್ ಬಿ ಇನ್ಕ್ರಿಮೆಂಟೆಡ್. ಸೊ ಲೆಂತ್ ಏನಾಯ್ತು ಈಗ, ಲೆಂತ್ ಇಸ್ ಈಕ್ವಲ್ ಟು 1 ನೌ. ಅಂಡ್ ಪಾಯಿಂಟರ್ ಇಸ್ ಆಲ್ಸೋ ಇನ್ಕ್ರಿಮೆಂಟೆಡ್. ಪಾಯಿಂಟರ್ ಇನ್ಕ್ರಿಮೆಂಟ್ ಆಯ್ತು ಅಂದ್ರೆ ಏನರ್ಥ, ಫ್ರಮ್ ದ ಬೇಸ್ ಅಡ್ರೆಸ್ ಇಟ್ ಈಸ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ದಟ್ ಈಸ್ ಫಸ್ಟ್ ಇಂಡೆಕ್ಸ್. ಫಸ್ಟ್ ಇಂಡೆಕ್ಸ್ ಮೂವ್ ಆದ್ಮೇಲೆ ಅಗೇನ್ ಇಟ್ ವಿಲ್ ಚೆಕ್ ವಿತ್ ದ ವೈಲ್ ಕಂಡೀಷನ್. ಸೊ $ptr ಅಂದ್ರೆ again it will access the value stored in the first index. So 0 not equal to the null character. Yes, this is true. Length increment ಆಯ್ತು for 2 and again pointer is incremented. So it will move to the next address. So next address ಅಲ್ಲಿ ಮತ್ತೆ while loop ಅಲ್ಲಿ condition check ಮಾಡುತ್ತೆ. It will check with m. So m not equal to the null character. Yes, this is true. Length incremented to 3. ಮತ್ತೆ ಪಾಯಿಂಟರ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ದ ಅಡ್ರೆಸ್ ಈಸ್ ಬೀಯಿಂಗ್ ಚೇಂಜ್ಡ್. ಸೊ ಇದೇ ತರ ಕಾನ್ಸ್ಟೆಂಟ್ ಆಗಿ ಇಟ್ ವಿಲ್ ಗೋ ಆನ್ ರೀಡಿಂಗ್ ಈಚ್ ಕ್ಯಾರೆಕ್ಟರ್ ಅಂಡ್ ಲೆಂತ್ ನ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ವೆನ್ ಇಟ್ ರೀಚಸ್ ದ ಫೈನಲ್ ಇಂಡೆಕ್ಸ್, ಲಾಸ್ಟ್ ವ್ಯಾಲ್ಯೂ ಏನಿದೆ ಇದಕ್ಕೆ ರೀಚ್ ಆದಾಗ ಏನಾಗುತ್ತೆ, ದಟ್ ಇಸ್ /0 not equal to /0 ಬರುತ್ತೆ. and here the condition becomes false. So ಈ condition false ಆದಾಗ the while loop, this will be broken and at the end it will print the length. Got it? So same arrayಲಿ ಯಾವ ರೀತಿ ನಾವು ಪಾಯಿಂಟರ್ ಇನ್ಕ್ರಿಮೆಂಟ್ ಮಾಡಿದ್ವಿ, same thing we are using in case of string. That's it. So now let's run the program and see. So this is the program. ಕಂಪ್ಯೂಟರ್ ಅಂತ ಇನಿಷಿಯಲೈಸ್ ಮಾಡಿದೀವಿ. ನಾವು ಇಲ್ಲಿ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಇನಿಷಿಯಲೈಸ್ ಮಾಡಿದೀವಿ. ಯು ಕ್ಯಾನ್ ಡೂ ಒನ್ ಥಿಂಗ್, ಲೈಕ್ ಅರೆಗೆ ಯಾವ ರೀತಿ ಯೂಸರ್ ಇನ್ಪುಟ್ ತಗೊಂಡ್ವಿ, ದ ಸೇಮ್ ಥಿಂಗ್ ವಿ ಕ್ಯಾನ್ ಡೂ ಹಿಯರ್ ಫಾರ್ ಸ್ಟ್ರಿಂಗ್. ಸ್ಟ್ರಿಂಗ್ಗೂ ಕೂಡ ಇನ್ಪುಟ್ ತಗೋಬಹುದು ಫ್ರಮ್ ದ ಯೂಸರ್. ಎಂಟರ್ ದ ಸ್ಟ್ರಿಂಗ್ ಅಂತ ಕೊಟ್ಟು %s ಕೊಟ್ಬಿಟ್ಟು ಯು ಕ್ಯಾನ್ ಆಕ್ಸೆಸ್ ದ ಸ್ಟ್ರಿಂಗ್ ಥ್ರೂ scanf ಸ್ಟೇಟ್ಮೆಂಟ್. ದಟ್ ಈಸ್ ಆಲ್ಸೋ ವ್ಯಾಲಿಡ್. See, the length of the string is 8. It is printing that. Okay, try with taking the input from the scanf statement. Try that program and see whether you'll get the output or not. Now let's move on to the next concept. Array of pointers. See, first program ನಾವೇನ್ ಸ್ಟಡಿ ಮಾಡಿದ್ವಿ, there we made the pointer to point to the array. ಕರೆಕ್ಟಾ? ಸೊ ಈಗ ಡಿಸ್ಕಸ್ ಮಾಡ್ತಿರೋ ಕಾನ್ಸೆಪ್ಟ್ ಇಟ್ ಈಸ್ ಅ ಡಿಫ್ರೆಂಟ್ ಒನ್. ಇಲ್ಲೇನ್ ಮಾಡ್ತಿದೀವಿ, ಅರೇ ಆಫ್ ಪಾಯಿಂಟರ್ಸ್ ಅಂತ ಹೇಳ್ತಿದೀವಿ. ಅಂದ್ರೆ ವಿ ಆರ್ ಕನ್ಸಿಡರಿಂಗ್ ಅರೇ ಅಂಡ್ ಈ ಅರೇ ಒಳಗಡೆ ಸ್ಟೋರ್ ಮಾಡ್ತಿರೋ ಎಲ್ಲಾ ವ್ಯಾಲ್ಯೂಸ್ ಕೂಡ ದಟ್ ವಿಲ್ ಬಿ ಪಾಯಿಂಟರ್ಸ್. ಸೊ ಫಾರ್ ಎಕ್ಸಾಂಪಲ್ $p, $q, $r ಈ ತರ ಪಾಯಿಂಟರ್ಸ್ ನಾವು ಅರೇ ಒಳಗಡೆ ಸ್ಟೋರ್ ಮಾಡ್ತಿದೀವಿ. ಗಾಟ್ ಇಟ್? ಸೊ ದಟ್ ಈಸ್ ಅನ್ ಅರೇ ಆಫ್ ಪಾಯಿಂಟರ್ ಈಸ್ ಅನ್ ಅರೇ whose elements are pointers. ಅಂದ್ರೆ ಅರೇಯಲ್ಲಿ ಸ್ಟೋರ್ ಆಗಿರೋಂಥ ಎಲ್ಲಾ ಎಲಿಮೆಂಟ್ಸ್ ಕೂಡ ಪಾಯಿಂಟರ್ಸ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಸ್ಟೋರ್ ಮಲ್ಟಿಪಲ್ ಸ್ಟ್ರಿಂಗ್ಸ್, ಬಿಕಾಸ್ ಈಚ್ ಸ್ಟ್ರಿಂಗ್ ಕ್ಯಾನ್ ಹ್ಯಾವ್ ಡಿಫರೆಂಟ್ ಲೆಂತ್. ಸಿ, ನಾವು ಸ್ಟ್ರಿಂಗ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳುವಾಗ ಯೂಶಲಿ ಈಗ ಸ್ಟ್ರಿಂಗ್ 30 ಅಂತ ಡಿಕ್ಲೇರ್ ಮಾಡಿದ್ವಿ ಅಂದ್ರೆ ಹಿಯರ್ ಏನಾಗ್ತಿತ್ತು, ವಿ ಕ್ಯಾನ್ ಸ್ಟೋರ್ ಅ ವ್ಯಾಲ್ಯೂ, ಒನ್ ಸಿಂಗಲ್ ವ್ಯಾಲ್ಯೂ ಆಫ್ ಲೆಂತ್ 30. ಕರೆಕ್ಟಾ? ಬಟ್ ಟು ಸ್ಟೋರ್ ಮಲ್ಟಿಪಲ್ ಸ್ಟ್ರಿಂಗ್ಸ್, ಒಂದೇ ಅರೆ ಒಳಗಡೆ ಟು ಸ್ಟೋರ್ ಮಲ್ಟಿಪಲ್ ಸ್ಟ್ರಿಂಗ್ ನಾವೇನ್ ಮಾಡ್ತಿದೀವಿ, ವಿ ಆರ್ ಯೂಸಿಂಗ್ ಪಾಯಿಂಟರ್ಸ್. ಅಂದ್ರೆ ದಿಸ್ $p, ದಿಸ್ ಇಸ್ ಪಾಯಿಂಟಿಂಗ್ ಟು ಅ ಡಿಫರೆಂಟ್ ಸ್ಟ್ರಿಂಗ್. $q ಅಂತ ತಗೊಳ್ತೀವಿ, ದಿಸ್ ಇಸ್ ಪಾಯಿಂಟಿಂಗ್ ಟು ಅನದರ್ ಸ್ಟ್ರಿಂಗ್ 1. ಅಂಡ್ $r ಅಂತ ತಗೊಳ್ತೀವಿ ಅಂಡ್ ದಿಸ್ ಕ್ಯಾನ್ ಬಿ ಪಾಯಿಂಟಿಂಗ್ ಟು ಅನದರ್ ಸ್ಟ್ರಿಂಗ್ 2. ಗಾಟ್ ಇಟ್? ಸೊ ಅಂಡ್ ಈ ಸ್ಟ್ರಿಂಗ್ಸ್ ಏನಿದೆ, ದೀಸ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಫಾರ್ ಎಕ್ಸಾಂಪಲ್ ಇದು ಲೆಂತ್ 10 ಇರ್ಬೋದು, ದಿಸ್ ಕ್ಯಾನ್ ಬಿ ಆಫ್ ಲೆಂತ್ 5, ದಿಸ್ ಕ್ಯಾನ್ ಬಿ ಆಫ್ ಲೆಂತ್ 50. ಸೊ ಲೆಂತ್ ಕಂಪಲ್ಸರಿಲಿ ಸೇಮ್ ಇರ್ಬೇಕು ಅಂತಿಲ್ಲ.
So here we are storing different strings or different integers arrays. For example, star p, this can point to another array. Star q ಇನ್ನೊಂದು ಯಾವುದೋ ಇಂಟಿಜರ್ ಅರೇ ಪಾಯಿಂಟ್ ಮಾಡಬಹುದು. This also can point to another integer array, like this. But if we are declaring this as int and the array, so ಇದ್ರೊಳಗಡೆ ಸ್ಟೋರ್ ಆಗ್ತಿರೋ ಪಾಯಿಂಟರ್ಸ್ ಕೂಡ ದೇ ಶುಡ್ ಬಿ ಆಫ್ ಸೇಮ್ ಡೇಟಾ ಟೈಪ್ ಇಂಟಿಜರ್. ಅದೇ ತರ ಸ್ಟ್ರಿಂಗ್ ಅಂತ ತಗೊಂಡು ಅರೇ ಇದ್ ಮಾಡ್ತಿದೀವಿ ಅಂದ್ರೆ ಇಟ್ ಶುಡ್ ಹ್ಯಾವ್ ಆಲ್ ದ ವ್ಯಾಲ್ಯೂಸ್ ಆಫ್ ಸೇಮ್ ಥಿಂಗ್. ಗಾಟ್ ಇಟ್? ಲೆಟ್ಸ್ ಲುಕ್ ಇನ್ ಟು ದ ಪ್ರೋಗ್ರಾಮ್. ಇಂಟ್ ಮೇನ್ ಅಂತ ತಗೊಂಡಿವಿ, ಇಂಟ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಹಿಯರ್ ವಿ ಆರ್ ಟೇಕಿಂಗ್ ದ ರಿಟರ್ನ್ ವ್ಯಾಲ್ಯೂ ಆಸ್ 0. ನೆಕ್ಸ್ಟ್ ಕ್ಯಾರ್ ತಗೊಂಡ್ವಿ. ಹಿಯರ್ ದಿಸ್ ಈಸ್ ಅ ಪಾಯಿಂಟರ್ ಅರೇ. ಪಾಯಿಂಟರ್ ಅರೇ ಏನ್ ಮಾಡಿದೀವಿ, ಸ್ಟಾರ್ ಕೊಟ್ಟಿ ಅದಾದ್ಮೇಲೆ ಅರೇ ನೇಮ್ ಸ್ಟಾರ್ ಅಂಡ್ ದೆನ್ ದ ಅರೇ ನೇಮ್. got it? You can't write it like array name ಅದಾದ್ಮೇಲೆ ಸ್ಟಾರ್ ಬರಿಬಿಡಿ, ದಿಸ್ ವಿಲ್ ಬಿ ರಾಂಗ್. ಸ್ಟಾರ್ ಅಂಡ್ ದೆನ್ ದ ಅರೇ ನೇಮ್ ಅದಾದ್ಮೇಲೆ ಬ್ರಾಕೆಟ್ಸ್ ಫಾರ್ ಅರೇಸ್ ಡಿಕ್ಲೇರ್ ಮಾಡುವಾಗ ಬ್ರಾಕೆಟ್ಸ್ ಕೊಡ್ತೀವಲ್ಲ ಆ ತರ. ಅಂಡ್ ದೆನ್ ವಿ ಹ್ಯಾವ್ ಡಿಫ್ರೆಂಟ್ ಸ್ಟ್ರಿಂಗ್ಸ್ ಹಿಯರ್. ಆಪಲ್ ಅಂತ ತಗೊಂಡ್ವಿ, ಬನಾನಾ, ಮ್ಯಾಂಗೋ, ಆರೆಂಜ್. ಎಲ್ಲಾದ್ರದ್ದು ಅಬ್ಸರ್ವ್ ಮಾಡಿ, ದ ಸ್ಟ್ರಿಂಗ್ ಲೆಂತ್ ಇಸ್ ಡಿಫರಿಂಗ್. ಲೆಂತ್ of these string is different. Apple ಅಲ್ಲಿ we have 5 letters, here we have again 6 letters, 5 letters, ಈ ತರ various length ಇದೆ string. Got it? So next we are printing the elements present in this string or in this character array. So first iteration ಅಲ್ಲಿ ಏನಾಗುತ್ತೆ, I equals to 0, I less than 4 ತಗೊಂಡಿದೀವಿ. That is the length of this fruits, the string. And then I plus plus. So percentage s ಏನಕ್ಕೆ, this is a string, that's why. And fruit of I. So first I equals to 0 ಇದ್ದಾಗ it will print apple. And next I equals to 1 ಆಗುತ್ತೆ. So 1 less than 4, this is true, it will print banana. And next 2 less than 4 ಆಗುತ್ತೆ, I increment ಆದಾಗ it will print mango. At the end it will print orange. The thing is, ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, you need to declare or initialize it like this itself. Star and then the name of array. Got it? So ಇವಾಗ ಏನಾಗುತ್ತೆ, this is like fruit with an array of 4 pointers ತರ. Got it? So this is a different word, this is a different string, this is a different string, this is a different string. Got it? So ಅದೇ ನೀವು if you declare it as ಸ್ಟಾರ್ ಫ್ರೂಟ್ ಅದಾದ್ಮೇಲೆ ಮೆಮೊರಿ ಸೈಜ್ ಡಿಫೈನ್ ಮಾಡ್ತಿದ್ದೀರಾ ಈ ತರ ತಗೊಂಡ್ರಿ ಅಂದ್ರೆ ಈ ತರ ಸಪರೇಟ್ ಬ್ರಾಕೆಟ್ಸ್ ಕೊಟ್ರಿ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಮೇಕ್ ಫ್ರೂಟ್ ಆಸ್ ಅ ಪಾಯಿಂಟರ್ ಟು ಅರೇ ಆಫ್ 3 ಇಂಡೆಕ್ಸಸ್ ಆ ತರ ತಗೊಳುತ್ತೆ. ಲೈಕ್ 3 ಇಂಡೆಕ್ಸ್ ಇರೋ ಒಂದು ಅರೇ ಇದೆ, ಈ ಅರೇಗೆ ಫ್ರೂಟ್ ಅಂತ ಒಂದು ಪಾಯಿಂಟರ್ ನ ನಾವು ಇನಿಷಿಯಲೈಸ್ ಮಾಡ್ತಿದೀವಿ ಅನ್ನೋ ತರ ಆಗುತ್ತೆ. ಗಾಟ್ ದ ಡಿಫ್ರೆನ್ಸ್? ಸೊ ಯೂಶಲಿ ಬ್ರಾಕೆಟ್ಸ್ ನ ನೀವು ಯೂಸ್ ಮಾಡಕ್ ಹೋಗ್ಬೇಡಿ whenever you are going with array of pointers. So now let's run this program. See, we are getting the output. Apple, banana, mango, orange 4 ಪ್ರಿಂಟ್ ಆಗಿದೆ. ಯೂಶಲಿ ಏನಾಗ್ತಿತ್ತು, ಜಸ್ಟ್ ನಾವು ಫ್ರೂಟ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟು ಅರೆ ತಗೊಂಡು ಇಫ್ ವಿ ಯೂಸ್ ಟು ಸ್ಟೋರ್ ಜಸ್ಟ್ ಒನ್ ವ್ಯಾಲ್ಯೂ ಲೈಕ್ ಆಪಲ್ ಅಂತಾನೋ ಮ್ಯಾಂಗೋ ಅಂತಾನೋ ಈ ತರ ಯಾವ್ದಾದ್ರು ಒಂದ್ ಸ್ಟ್ರಿಂಗ್ ಮಾತ್ರ ಸ್ಟೋರ್ ಮಾಡಕ್ ಆಗ್ತಿತ್ತು. ಬಟ್ ಯೂಸಿಂಗ್ ದಿಸ್ array of pointers, we are having 4 different values in one string or one array itself. So the next concept is pointers to function in C. ಅಂದ್ರೆ how can we point a pointer to the function ಅಂತ ತಗೊಳ್ತಿದ್ವಿ. That is, if we have the function add, how can we make a pointer ptr to point to the function add? So function pointer is a pointer that stores the address of function instead of the address of a variable.
Got it? So this pointer, whatever it is pointing to the function, not to the variable. ನಾವೇನ್ ವೇರಿಯಬಲ್ ಪಾಸ್ ಮಾಡ್ತಿದೀವಿ ಅದಕ್ಕೆ ಪಾಯಿಂಟ್ ಮಾಡ್ತಿಲ್ಲ. ಇನ್ಸ್ಟೆಡ್ ಇಟ್ ಇಸ್ ಪಾಯಿಂಟಿಂಗ್ ಡೈರೆಕ್ಟ್ಲಿ ಟು ದ ಫಂಕ್ಷನ್. ಹಿಯರ್ ಇಟ್ ಇಸ್ ಆಡ್ ಫಂಕ್ಷನ್ ಏನಿದೆ ಅದಕ್ಕೆ ಡೈರೆಕ್ಟ್ ಆಗಿ ಪಾಯಿಂಟ್ ಮಾಡ್ತಿದೆ. So coming to the syntax, we will write the return type and then the pointer name and then parameter list. ಈಗ if the function is like int add, here we have int a, int b. So ಈಗ ಇದಕ್ಕೆ ಪಾಯಿಂಟರ್ ಬರೆಯೋದಾದ್ರೆ how we will write? Since the return type is int, ಇಲ್ಲೂ ಕೂಡ int ಅಂತ ಕನ್ಸಿಡರ್ ಮಾಡ್ತೀವಿ. We will give the pointer name as ptr and then here we can take int a and int b or just int ಅಂತ ಬರೆದ್ರೂ ಆಯ್ತು. Let's see the example. So int add ಅಂತ ಫಂಕ್ಷನ್ ಡಿಕ್ಲೇರ್ ಮಾಡಿದೀವಿ. We have two variables a and b. Return type int ಇದೆ. So it is returning the sum of two variables. a and b ಏನ್ ವ್ಯಾಲ್ಯೂ ಇದೆ ಅದನ್ನ ಆಡ್ ಮಾಡುತ್ತೆ and it will return the value. Next void main ಅಲ್ಲಿ we are initializing the pointer here. int pointer ಅಂತ ತಗೊಂಡ್ವಿ and then int ಅಂತ ಎರಡು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದೀವಿ. ಸೇಮ್ ಆಸ್ ದ ಫಂಕ್ಷನ್ ನೇಮ್ ಅದೇ ತರ ತಗೊಳ್ತಿದೀವಿ ಬಟ್ ಇಲ್ಲಿ int ಅಂತ ತಗೊಂಡಿದೀವಿ. ದಟ್ ಈಸ್ ಇಂಟಿಜರ್ ವ್ಯಾಲ್ಯೂ ಪಾಸ್ ಆಗ್ತಿದೆ ಅಲಾಂಗ್ ವಿತ್ ದ ಪಾಯಿಂಟರ್ ಅಂತ. ನೆಕ್ಸ್ಟ್ ಏನ್ ಮಾಡ್ತಿದೀವಿ, ದಿಸ್ ಇಸ್ ದ ಡಿಕ್ಲರೇಷನ್ ಪಾರ್ಟ್. ಡಿಕ್ಲೇರ್ ಆಗಿದೆ ಇಲ್ಲಿ ಪಾಯಿಂಟರ್. ನಾವು ವಿ ಆರ್ ಇನಿಷಿಯಲೈಸಿಂಗ್ ಇಟ್ ಟು ದ ಫಂಕ್ಷನ್ ಆಡ್. ಈ ಆಡ್ ಫಂಕ್ಷನ್ ಏನಿದೆ ಆ ಫಂಕ್ಷನ್ ಗೆ ಇನಿಷಿಯಲೈಸ್ ಮಾಡಿದ್ವಿ. ಸೊ ನಾವು ಈ ಆಡ್ ಫಂಕ್ಷನ್ ಏನಿದೆ ಇದಕ್ಕೆ ದಿಸ್ ಪಾಯಿಂಟರ್ ptr ಇಸ್ ಪಾಯಿಂಟಿಂಗ್ ದಟ್. ಇದ್ರದ್ದು ಬೇಸ್ ಅಡ್ರೆಸ್ ಏನಿದೆ ಅಡ್ರೆಸ್ of this add function, this is stored in the pointer. So printf statement ಅಲ್ಲಿ ಏನ್ ಮಾಡ್ತಿದ್ವಿ, we are calling the function. Usually function call ಗೆ ಏನ್ ಮಾಡ್ತಿದ್ವಿ, add ಅಂತ ಕೊಟ್ಬಿಟ್ಟು function name ನ ಎರಡು ವ್ಯಾಲ್ಯೂ ಪಾಸ್ ಮಾಡ್ತಿದ್ವಿ. Correct. So but here we are using pointer to call the function. So pointer of 10,20 ಅಂದಾಗ ಏನಾಗುತ್ತೆ, ಈ ಪಾಯಿಂಟರ್ ಅಲ್ಲಿ ಏನ್ ಅಡ್ರೆಸ್ ಸ್ಟೋರ್ ಆಗಿದೆ, ಅಡ್ರೆಸ್ ಆಫ್ ದ ಫಂಕ್ಷನ್ add. So ಏನಾಗುತ್ತೆ, this will go to this function and it will pass the value 10 and 20. Got it? So now let's run the program and see. So this is the program. So it is giving sum as 30. ಯೂಶಲಿ ನಾವು ಪಾಯಿಂಟರ್ ಯೂಸ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಡೈರೆಕ್ಟ್ಲಿ ವಿ ವಿಲ್ ಯೂಸ್ ದ ಫಂಕ್ಷನ್ ನೇಮ್. ಆ ಫಂಕ್ಷನ್ ನೇಮ್ ಯೂಸ್ ಮಾಡ್ಕೊಂಡು ಫಂಕ್ಷನ್ ಕಾಲ್ ಮಾಡ್ತೀವಿ. ಬಟ್ ಇಲ್ಲೇನ್ ಮಾಡಿದ್ವಿ, ವಿ ಯೂಸ್ಡ್ ದ ಪಾಯಿಂಟರ್, ವಿ ಮೇಡ್ ದ ಪಾಯಿಂಟರ್ ಟು ಪಾಯಿಂಟ್ ಟು ದ ಅಡ್ರೆಸ್ ಆಫ್ ದ ಫಂಕ್ಷನ್. ಆಮೇಲೆ ಫಂಕ್ಷನ್ ಕಾಲ್ ಮಾಡುವಾಗ ವಿ ಯೂಸ್ ದ ಪಾಯಿಂಟರ್ ಅಂಡ್ ವಿ ಕಾಲ್ಡ್ ದ ಫಂಕ್ಷನ್. ದಟ್ಸ್ ಇಟ್. ಸೊ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಪಾಯಿಂಟರ್ ಟು ದ ಫಂಕ್ಷನ್, ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನ ಬಿಡೋದಕ್ಕೆ ಹೋಗ್ಬೇಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. And next the last concept is pointers as function argument. ಅಂದ್ರೆ ಇಲ್ಲಿ ಇವಾಗ previously we discussed how to make a pointer point to the function. ಈ particular concept ಅಲ್ಲಿ we will study how to pass pointers as argument. ಅಂದ್ರೆ ಇಲ್ಲಿ int star and int star pass ಮಾಡ್ತೀವಿ. ಏನ್ arguments pass ಆಗ್ತಿದೆ for the function add, these two will be pointers. When a pointer is passed as function argument, the function receives the address of variable. So address of variable receive ಆಗ್ತಿದೆ ಅಂತ ಅರ್ಥ ಏನು, whenever we make changes in the formal parameter, that will be updated in the actual parameter as well. ಈ ಕಾನ್ಸೆಪ್ಟ್ we studied in pass by address passing techniques ಅಲ್ಲಿ pass by address ಏನಿತ್ತು ಟೆಕ್ನಿಕ್, ಅಲ್ಲೂ ಕೂಡ same thing we studied and the same thing we are repeating here. So ನೀವು if you have not watched the videos about function, so do watch it. ಆವಾಗ ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. So here we are passing the address of variable instead of passing value of the variable. So this allows the function to directly access and modify the original variable. Original variable is nothing but the actual parameter. So actual parameter na direct ಆಗಿ access ಮಾಡುತ್ತೆ and it will update the original variables ಯಾವಾಗ whenever we are making the modification. Coming to the syntax, we have return type. Return type is nothing but int, float ಈ ತರ values, data type, and then function name ಕೊಡ್ತೀವಿ. ಅದಾದ್ಮೇಲೆ we will take the data type and the pointer name.
ಸೊ ಯೂಶಲಿ ಫಂಕ್ಷನ್ ಕಾಲ್ ಮಾಡೋದಕ್ಕೆ ಏನ್ ಮಾಡ್ತಿದ್ವಿ, ರಿಟರ್ನ್ ಟೈಪ್ ಫಂಕ್ಷನ್ ನೇಮ್, ಡೇಟಾ ಟೈಪ್ ಆದ್ಮೇಲೆ ಹಿಯರ್ ಇಟ್ ವಾಸ್ ವೇರಿಯಬಲ್. ಇಲ್ಲಿ ಪಾಯಿಂಟರ್ಸ್ ನ ಪಾಸ್ ಮಾಡ್ತಿರೋದ್ರಿಂದ ಇಟ್ ಇಸ್ ಅ ಪಾಯಿಂಟರ್ ನೇಮ್, ದಟ್ಸ್ ಇಟ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್, ದಟ್ ಈಸ್ ಸ್ವಾಪಿಂಗ್ ಆಫ್ ಟೂ ನಂಬರ್ಸ್. ಸೊ ಎಕ್ಸ್ ಅಂಡ್ ವೈ ಅಂತ ಎರಡು ವೇರಿಯೇಬಲ್ ತಗೊಂಡಿದೀವಿ. ಎಕ್ಸ್ ಇಸ್ ಹ್ಯಾವಿಂಗ್ ವ್ಯಾಲ್ಯೂ 10 ಅಂಡ್ ವೈ ಅಲ್ಲಿ 20 ಇದೆ. ಬಿಫೋರ್ ಸ್ವಾಪಿಂಗ್ ಪ್ರಿಂಟ್ ಮಾಡಿದಾಗ ಏನ್ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 10 ಅಂಡ್ ವೈ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ಸ್ವಾಪ್ ಫಂಕ್ಷನ್ ಕಾಲ್ ಮಾಡ್ತಿದೀವಿ. ಸೊ ಹಿಯರ್ ವಿ ಆರ್ ಪಾಸಿಂಗ್ ದ ಅಡ್ರೆಸ್ ಆಫ್ ಎಕ್ಸ್ ಅಂಡ್ ಅಡ್ರೆಸ್ ಆಫ್ ವೈ. ನಾವಿಲ್ಲಿ ಇನ್ ಕೇಸ್ ಆಫ್ ಪಾಸಿಂಗ್ ಪಾಯಿಂಟರ್ಸ್ ಆಸ್ ಅನ್ ಆರ್ಗ್ಯುಮೆಂಟ್, ನಾವು ಫಂಕ್ಷನ್ ಕಾಲ್ ಮಾಡುವಾಗ ವಿ ಶುಡ್ ಪಾಸ್ ದ ಅಡ್ರೆಸ್. ಸೊ ಇಲ್ಲಿ ರಿಸೀವಿಂಗ್ ಪ್ಯಾರಾಮೀಟರ್ಸ್ ಏನಿರುತ್ತೆ, ವಿ ವಿಲ್ ಮೇಕ್ ದಮ್ ಅಸ್ ಪಾಯಿಂಟರ್ಸ್. ರಿಸೀವಿಂಗ್ ಪ್ಯಾರಾಮೀಟರ್ಸ್ ಪಾಯಿಂಟರ್ಸ್ ಇರುತ್ತೆ. ಹಿಯರ್ ವೈಲ್ ಕಾಲಿಂಗ್ ದ ಫಂಕ್ಷನ್ ವಿ ವಿಲ್ ಪಾಸ್ ದ ಅಡ್ರೆಸ್. ಗಾಟ್ ಇಟ್? ಸೊ ಇಲ್ಲಿ ರಿಸೀವ್ ಮಾಡ್ಕೊಳ್ಳುವಾಗ ಏನಾಗ್ತಿದೆ, ಎ ಈಸ್ ಹ್ಯಾವಿಂಗ್ ದ ವ್ಯಾಲ್ಯೂ ಆಫ್ ಅಡ್ರೆಸ್ ಆಫ್ ಎಕ್ಸ್ ಅಂಡ್ ಬಿ ಈಸ್ ಹ್ಯಾವಿಂಗ್ ದ ಅಡ್ರೆಸ್ ಆಫ್ ವೈ. So star A andre it is having 10 now, and star B andre it is having 20. Got it? Next we have another variable temp. So temp anta variable consider ಮಾಡ್ತಿದೀವಿ. Now temp is equal to A star. So A star alliro value na we are copying that to the variable temp. So this is having the value now 10. Next ಇವಾಗ ಏನ್ ಮಾಡ್ತಿದೀವಿ, we are changing the value in star A. Star A equals to ಏನ್ ಮಾಡ್ತಿದೀವಿ, we are making it as 20. Star B ಇದೆ. So star B ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ 20 ಇದೆ. ಸೊ ದಟ್ ಈಸ್ star A equals to 20. ಸೊ ಇವಾಗ ಏನಾಯ್ತು, ಸ್ಟಾರ್ ಎ ಅಲ್ಲಿ ಇನಿಷಿಯಲಿ 10 ಇತ್ತು. ದಿಸ್ ಈಸ್ ಬೀಯಿಂಗ್ ಓವರ್ ರೈಟ್ ಆದಾಗ ಏನಾಯ್ತು, ಇಟ್ ಬಿಕೇಮ್ 20. ಸೊ ಇಲ್ಲಿ 20 ಆಯ್ತು ಸ್ಟಾರ್ ಎ ಅಂದ್ರೆ ಅರ್ಥ ಏನೋ, ಇಲ್ಲೂ ಕೂಡ ಎಕ್ಸ್ ಅಲ್ಲಿ ವ್ಯಾಲ್ಯೂ ಇಸ್ ಅಪ್ಡೇಟೆಡ್ ಟು 20 ಫ್ರಮ್ 10. ಯಾಕೆಂದ್ರೆ ಹಿಯರ್ ವಿ ಹ್ಯಾವ್ ಪಾಸ್ಡ್ ದ ಅಡ್ರೆಸ್ ಪಾಸ್ ಆಗಿದೆ ಅಂದ್ರೆ ಡೈರೆಕ್ಟ್ ಆಕ್ಸೆಸ್ ಇದೆ ಟು ದ ಮೆಮೊರಿ ಲೊಕೇಶನ್. ಸೊ ನಾವ್ ಇಲ್ಲಿ ಚೇಂಜಸ್ ಮಾಡಿದ್ರೆ ದಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ದಿಸ್ ವೇರಿಯೇಬಲ್ ಆಲ್ಸೋ. ಸೊ ಎಕ್ಸ್ ಕೂಡ 20ಗೆ ಅಪ್ಡೇಟ್ ಆಯ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸ್ಟಾರ್ ಬಿ ಈಕ್ವಲ್ಸ್ ಟು ಟೆಂಪ್ ಅಂತ ತಗೊಂಡ್ವಿ. ಟೆಂಪಲ್ ಸ್ಟೋರ್ ಆಗಿದ್ದ ವ್ಯಾಲ್ಯೂ ಏನು, ಇಟ್ ಈಸ್ 10. ಸೊ ಸ್ಟಾರ್ ಬಿ ಈಕ್ವಲ್ಸ್ ಟು 10 ಆಯ್ತು. ಇಫ್ ಸ್ಟಾರ್ ಬಿ ಈಸ್ ಈಕ್ವಲ್ ಟು 10, ಬಿ ಈಸ್ ನಥಿಂಗ್ ಬಟ್ ಪಾಯಿಂಟರ್ ಟು ವೈ. ಸೊ ಇವಾಗ ವೈ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ, ವೈ ಈಸ್ ಆಲ್ಸೋ ಅಪ್ಡೇಟೆಡ್ ಆಸ್ 10. ಇನಿಷಿಯಲಿ ಇಟ್ ವಾಸ್ 10 ಅಂಡ್ 20, ನೌ ಇಟ್ ಈಸ್ 20 ಅಂಡ್ 10. ಸೊ ಆಫ್ಟರ್ ದಿಸ್ control ಏನಾಗುತ್ತೆ, it will come back to the main function. It will print after swapping x equals to and y equals to value ಏನಿದೆ print ಆಗುತ್ತೆ. Now let's run this program. This is the program. Now let's give the number as same 10 and 20. 10 and 20. So before swapping, ನಾನು ಇಲ್ಲಿ ಎಕ್ಸ್ ಅಂಡ್ ವೈ ಅಂತ ತಗೊಂಡಿದ್ದೀನಿ ಸ್ವಾಪಿಂಗ್ ವೇರಿಯೇಬಲ್ಸ್ ನ, ಅಂಡ್ ಇನಿಷಿಯಲ್ ಪ್ಯಾರಾಮೀಟರ್ಸ್ ನ ಹಿಯರ್ ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಎ ಅಂಡ್ ಬಿ ಇದೆ. ನಾನು ಇಲ್ಲಿ ಅಡ್ರೆಸ್ ಆಫ್ ಎ ಅಂಡ್ ಅಡ್ರೆಸ್ ಆಫ್ ಬಿ ನ ಪಾಸ್ ಮಾಡ್ತಿದ್ದೀನಿ. ಲಾಜಿಕ್ ಏನು ಚೇಂಜ್ ಆಗಿಲ್ಲ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇನಿಷಿಯಲಿ ಬಿಫೋರ್ ಸ್ವಾಪಿಂಗ್ ಏನಾಗಿದೆ, ಎ ಅಲ್ಲಿ 10 ಸ್ಟೋರ್ ಆಗಿದೆ ಅಂಡ್ ಬಿ ಅಲ್ಲಿ 20 ಇದೆ. ಕರೆಕ್ಟ್. ನೆಕ್ಸ್ಟ್ ಬಿಫೋರ್ ಸ್ವಾಪಿಂಗ್ ಅಂದ್ರೆ ಫಂಕ್ಷನ್ ಕಾಲ್ ಆಗಿದೆ. ಇವಾಗ ಬಿಫೋರ್ ಸ್ವಾಪಿಂಗ್ ಏನಿದೆ, ಎಕ್ಸ್ ಅಲ್ಲಿ 10 ಇದೆ, ವೈ ಅಲ್ಲಿ 20 ಇದೆ. ಸೊ ದಿಸ್ ಈಸ್ ದ ಅಡ್ರೆಸ್ಸಸ್. ನೆಕ್ಸ್ಟ್ ಆಫ್ಟರ್ ಸ್ವಾಪಿಂಗ್ ವ್ಯಾಲ್ಯೂಸ್ ನ ಚೆಕ್ ಮಾಡಿ. ಆಫ್ಟರ್ ಸ್ವಾಪಿಂಗ್ ಏನಾಗಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಅಂಡ್ ವೈ ಇಸ್ ಆಲ್ಸೋ ಈಕ್ವಲ್ ಟು 10. ಅದೇ ತರ ಮೇನ್ ಫಂಕ್ಷನ್ ಅಲ್ಲಿ ಏನಾಗಿದೆ, ಎ ಇಸ್ ಆಲ್ಸೋ 20 ಅಂಡ್ ಬಿ ಇಸ್ 10. ಇನಿಷಿಯಲಿ 10, 20 ಇತ್ತು. Now it is 20 and 10. So whenever we are passing the values using the pointer, ಅವಾಗ ಏನಾಗುತ್ತೆ, whatever the changes we are doing in the formal parameter, the same thing will be updated for actual parameters. So that's it for the video. In the next video, let's study about structures, unions, and some other concepts of C programming. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.